ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಗೆ ಕಾಂಗ್ರೆಸ್ ಸಿದ್ಧತೆಯನ್ನು ಆರಂಭಿಸ್ತಾ ಇದೆ. ಈಗಾಗಲೇ ನ್ಯಾಯಾಲಯ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಚುನಾವಣೆಯನ್ನು ಮಾಡಬೇಕಾಗಿದೆ. ಚುನಾವಣೆಯನ್ನು ಮಾಡೋದಕ್ಕೆ ಸರ್ಕಾರವು ಕೂಡ ಸನ್ನದ್ಧವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರು ಪಾಲಿಕೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥ DCM DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿರುವಂಥ ಕಾರಣಕ್ಕಾಗಿ ಪಕ್ಷದ ಜವಾಬ್ದಾರಿಯನ್ನು ಹೊತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ಗೆಲ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಈಗಾಗಲೇ ಚುನಾವಣೆಗೆ ದಿನಾಂಕಗಳು ನಿಗದಿ ಆಗದೇ ಇರುವಂಥ ಸಂದರ್ಭದಲ್ಲಿ ಅವರು ಸಿದ್ಧತೆಯನ್ನು ಆರಂಭಿಸ್ತಾ ಇದ್ದಾರೆ. 369 ವಾರ್ಡ್ಗೂ ಪಕ್ಷದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಈಗಾಗಲೇ ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಆರಂಭ ಮಾಡಿದ್ದಾರೆ. ಅದರ ಭಾಗವಾಗಿಯೇ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೋ ಅವರೆಲ್ಲರ ಒಂದು ಸಭೆಯನ್ನು ಕೂಡ ಇವತ್ತು KPCCಯ ಕಚೇರಿಯಲ್ಲಿ ಮಾಡಿರುವಂಥದ್ದು. ಇವತ್ತಿನ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ನೋಂದಣಿ ಪ್ರಕ್ರಿಯೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. 369 ವಾರ್ಡ್ನಲ್ಲಿ ಯಾರ್ಯಾರು ಅಂದರೆ ಅಭ್ಯರ್ಥಿಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ ಆಸೆನ ಇಟ್ಕೊಂಡಿರ್ತಾರಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಅವರೆಲ್ಲರಿಗೂ ಕೂಡ ಇವತ್ತು ನೋಂದಣಿ ಪ್ರಕ್ರಿಯೆಯನ್ನು ಕೂಡ ಮಾಡಲಾಗಿದೆ. ಪ್ರತಿಯೊಂದು ವಾರ್ಡ್, ಪ್ರತಿಯೊಂದು ಪಾಲಿಕೆಯ ವಾರ್ಡ್ನ ಹೆಸರಿನ ಅಡಿಯಲ್ಲಿ ಅವರ ಹೆಸರನ್ನು ಬರೆದುಕೊಳ್ಳಲಾಗಿದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಟಿಕೆಟನ್ನು ಯಾರಿಗೆ ಕೊಡಬೇಕು ಅನ್ನೋದನ್ನು ಅವರಲ್ಲಿ ಯಾರು ನೋಂದಣಿ ಮಾಡ್ಕೊಂಡಿದ್ದಾರಲ್ಲ ಅವರ ಒಂದು ಈ ಹಿನ್ನೆಲೆಯನ್ನು ಒಂದು ಪರಿಶೀಲನೆ ಮಾಡಿ ಪಕ್ಷದ ಚಟುವಟಿಕೆಗಳಲ್ಲಿ ಅವರು ಯಾವ ರೀತಿಯಾಗಿ ಭಾಗಿಯಾಗಿದ್ದರು, ಜೊತೆಗೆ ಆಯಾ ವಾರ್ಡ್ನಲ್ಲಿ ಅವರು ಮಾಡಿರುವಂಥ ಸಾಧನೆಗಳೇನು, ಅವ್ರಿಗೆ ಟಿಕೆಟನ್ನು ಕೊಟ್ಟರೆ ಗೆಲ್ಲಬಹುದಾ, ಈ ಎಲ್ಲ ಆಧಾರವನ್ನು ಇಟ್ಟುಕೊಂಡು ಅವ್ರಿಗೆ ಟಿಕೆಟನ್ನು ಕೊಡ್ತೇವೆ ಅನ್ನುವಂಥ ಘೋಷಣೆಯನ್ನು ಕೂಡ DK ಶಿವಕುಮಾರ್ ಅವರು ಮಾಡಿದ್ದಾರೆ. ಜೊತೆಗೆ DK ಶಿವಕುಮಾರ್ ಅವರು ಇವತ್ತು ಆಕಾಂಕ್ಷಿಗಳಿಗೆ ಒಂದಿಷ್ಟು ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ಪ್ರಮುಖವಾಗಿ ಇವತ್ತು KPCCಯಲ್ಲಿ ನಡೆದಂಥ ಸಭೆಯಲ್ಲಿ ಮಹಿಳಾ ಆಕಾಂಕ್ಷಿಗಳಿರ್ಬೋದು, ಪುರುಷ ಆಕಾಂಕ್ಷಿಗಳಿರ್ಬೋದು, ಎಲ್ರಿಗೂ ಕೂಡ ಒಂದಿಷ್ಟು ಸಲಹೆಗಳನ್ನು DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ನೀವು ಬೇರೆ ಬೇರೆ ಪಕ್ಷದ ಮತಗಳನ್ನು ಸೆಳೆಯೋದಕ್ಕಿಂತ ಕಾಂಗ್ರೆಸ್ ಪಕ್ಷದ ಮತ ಯಾವುದು ಅನ್ನೋದನ್ನು ಗುರುತು ಮಾಡಿ ಅವರನ್ನು ಫಸ್ಟು ಮೊದಲನೇದಾಗಿ ಸಂಪರ್ಕವನ್ನು ಮಾಡಿ ನೀವು ವಾರ್ಡ್ ಹಂತದಲ್ಲಿ ಕೆಲಸವನ್ನು ಮಾಡಬೇಕು. ಹಣ ಇದೆ ಅನ್ನೋ ಕಾರಣಕ್ಕಾಗಿ ನಿಮಗೆ ಟಿಕೆಟ್ ಕೊಡುವಂಥ ಪ್ರಕ್ರಿಯೆ ಇಲ್ಲಿ ನಡೆಯೋದಿಲ್ಲ, ಅಥವಾ ಯಾರ್ದೋ ಇನ್ಫ್ಲುಯೆನ್ಸನ್ನು ಮಾಡ್ಕೊಂಡು ನೀವು ಟಿಕೆಟ್ ಪಡೆದುಕೊಳ್ಬೋದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದರೆ ಅದೆಲ್ಲವನ್ನು ಕೂಡ ಬಿಟ್ಟುಬಿಡಿ. ಗ್ರೌಂಡ್ ಲೆವೆಲಲ್ಲಿ ನೀವು ಕೆಲಸ ಮಾಡಬೇಕು. ನಿಮ್ಮ ಕೆಲಸ ನಾವು ಗಮನಿಸಿಯೇ ನಿಮಗೆ ಟಿಕೆಟನ್ನು ಕೊಡೋದು ಅನ್ನುವಂಥ ಒಂದು ಅವರ ನಿಲುವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಒಂದಿಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಚುನಾವಣೆಗೆ ಕೆಲವೇ ದಿನಗಳು ಇದೆ ಅನ್ನುವಂಥ ರೀತಿಯಲ್ಲಿ ನೀವು ಚಟುವಟಿಕೆಗಳನ್ನು ಆರಂಭ ಮಾಡಬೇಕು. ನಿಮ್ಮ ವಾರ್ಡ್ನಲ್ಲಿ ಜನರ ಸಮಸ್ಯೆಗಳೇನಿದೆ ಅದೆಲ್ಲವನ್ನು ಕೂಡ ಪತ್ತೆ ಮಾಡಬೇಕು. ಜೊತೆಗೆ ನಮ್ಮದೇ ಸರ್ಕಾರ ಇರುವಂಥ ಕಾರಣಕ್ಕಾಗಿ ನಮ್ಮ ಸರ್ಕಾರದ ಯೋಜನೆಗಳನ್ನು ನೀವು ಅಲ್ಲಿ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ವಾರ್ಡ್ಗೂ ಕೂಡ ಕಮಿಟಿಯನ್ನು ಮಾಡ್ತೇನೆ. ಕಮಿಟಿಯನ್ನು ಮಾಡಿ ಆ ಕಮಿಟಿಗೆ ಪದಾಧಿಕಾರಿಗಳ ನೇಮಕವನ್ನು ಕೂಡ ಮಾಡ್ತೇವೆ. ಪಕ್ಷದಲ್ಲಿ ಯಾರ್ಯಾರು ದುಡಿದಿದ್ದಾರೋ ಅವರಿಗೆ ಸರಿಯಾದಂತಹ ನ್ಯಾಯ ಒದಗಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ. ನೀವು ಅದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಈಗ ಚುನಾವಣೆ ಬರ್ತಾ ಇದೆ, ಆ ಚುನಾವಣೆಯನ್ನು ಒಗ್ಗಟ್ಟಿನಿಂದ ನಾವು ನಡೆಸಬೇಕಾಗಿದೆ. ಪಕ್ಷ ಅಧಿಕಾರದಲ್ಲಿದೆ. ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ಚುನಾವಣೆ ಏನಿದೆಯಲ್ಲ, ಗ್ರೇಟರ್ ಬೆಂಗಳೂರು ಚುನಾವಣೆಯನ್ನು ನಾವು ಸಂಘಟಿತವಾಗಿ ನಡೆಸಬೇಕು. ಸಂಘಟಿತವಾಗಿ ನಾವು ಗೆಲ್ಲಬೇಕಿದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಕೆಲಸ ಮಾಡಿ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಸುಮಾರು 369 ವಾರ್ಡ್ಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದರು, ಅವರ ಆಕಾಂಕ್ಷಿಗಳು ಬಂದಿದ್ದರು. ಪ್ರಮುಖವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು, ಜೊತೆಗೆ ಎರಡನೇ ಹಂತದ ಮುಖಂಡರು ಕೂಡ ಆಕಾಂಕ್ಷಿಗಳು ಏನಿದ್ರಲ್ಲ ಅವರೆಲ್ಲರೂ ಕೂಡ ಬಂದು ಇವತ್ತು KPCCಯಲ್ಲಿ ನಡೆದಂಥ ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯಲ್ಲಿ ಭಾಗಿಯಾಗಿದ್ದವರಿಂದ ಕೆಲವೊಂದಿಷ್ಟು ಸಲಹೆಗಳನ್ನು ಕೂಡ DK ಶಿವಕುಮಾರ್ ಅವರು ಪಡೆದುಕೊಂಡರು. ಜೊತೆಗೆ ವಾರ್ಡ್ ಹಂತದಲ್ಲಿನ ಜನರ ಮನಸ್ಥಿತಿ ಯಾವ ರೀತಿಯಾಗಿದೆ, ಪಕ್ಷದ ಪರವಾಗಿದೆಯಾ, ಪಕ್ಷ ಕೊಟ್ಟಂಥ ಎಲ್ಲ ರೀತಿಯ ಯೋಜನೆಗಳನ್ನು ಅವರಿಗೆ ತಲುಪಿದೆಯಾ, ಜೊತೆಗೆ ಪಕ್ಷ ಮಾಡ್ತಿರ್ತಕ್ಕಂಥ ಪಕ್ಷದ ಸರ್ಕಾರ ಮಾಡ್ತಿರ್ತಕ್ಕಂಥ ಕೆಲಸಗಳು ಅವ್ರಿಗೆ ತಲುಪಿದೆಯಾ, ಇದೆಲ್ಲದರ ಬಗ್ಗೆ ನೀವು ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಬೇಕು. ಯಾವ ವಾರ್ಡ್ಗಳಲ್ಲಿ ನಾವು ಸುಲಭವಾಗಿ ಗೆಲ್ಲಬಹುದು, ಜೊತೆಗೆ ಪ್ರತಿಯೊಂದು ವಾರ್ಡ್ನಲ್ಲಿ ನಮ್ಮ ಪರವಾಗಿರುವಂಥ ಮತದಾರರು ಯಾರು ಅವರನ್ನು ಫಸ್ಟ್ ನಾವು ಗುರಿಯಾಗಿಸಿಕೊಂಡು ಆ ಒಂದು ಮತವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಪಡಬೇಕು. ಅದಾದ ನಂತರದಲ್ಲಿ ಬೇರೆ ಪಕ್ಷದ ಮತಗಳಿಗೆ, ಬೇರೆ ಪಕ್ಷದ ಒಲವನ್ನು ಹೊಂದಿರುವಂಥವರಿಗೆ ನಮ್ಮ ಪಕ್ಷದ ಸಿದ್ಧಾಂತ, ನಮ್ಮ ಪಕ್ಷ ಅಧಿಕಾರದಲ್ಲಿದೆಯಲ್ಲ, ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕೊಟ್ಟಿರುವಂಥ ಯೋಜನೆಗಳನ್ನು ಪ್ರಸ್ತಾಪ ಮಾಡಿ ಅವರನ್ನು ಮನಸೆಳೆಯುವಂಥ ಕೆಲಸವನ್ನು ಮಾಡಬೇಕು. ಸಂಘಟಿತವಾಗಿ ನಿತ್ಯವೂ ಕೂಡ ನಾವು ನಿರಂತರವಾಗಿ ಪಕ್ಷದ ಚಟುವಟಿಕೆಯನ್ನು ಮಾಡ್ತಾ ಚುನಾವಣೆ ದೃಷ್ಟಿಕೋನವನ್ನು ಇಟ್ಟುಕೊಂಡು ಮತವನ್ನು ಸೆಳೆಯುವಂಥ ಪ್ರಕ್ರಿಯೆಯನ್ನು ಆರಂಭ ಈಗಲೇ ಮಾಡಬೇಕು. ಇಲ್ಲದೆ ಹೋದರೆ
ಗೆಲ್ಲೋದಕ್ಕಾಗೋದಿಲ್ಲ. ಅದು ಕೇವಲ ವಾರ್ಡ್ ಚುನಾವಣೆ ಇರ್ಬೋದು ಅಥವಾ BBMPಯ ಯಾವುದೇ ಒಂದು ಚುನಾವಣೆ ಆಗಿರ್ಬೋದು, ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಲೋಕಸಭೆ ಚುನಾವಣೆ ಆಗಿರ್ಬೋದು, ಎಲ್ಲ ಚುನಾವಣೆಗಳು ಕೂಡ ಒಂದೇ ಆಗಿರುತ್ತವೆ. ಸ್ಥಳೀಯ ಮಟ್ಟದಲ್ಲಿ ನೀವು ಜನರನ್ನು ಸೆಳಿಬೇಕು ಅನ್ನುವಂಥ ಒಂದು ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಇವತ್ತು ಸಭೆಯಲ್ಲಿ ಪ್ರಮುಖವಾಗಿ ನೋಂದಣಿ ಪ್ರಕ್ರಿಯೆ ಕೂಡ ಆಯಿತು ಅನ್ನೋದನ್ನು ನಾನು ನಿಮಗೆ ಹೇಳಿದೆ. ಇಲ್ಲಿ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾದ ನಂತರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ಬೇರೆ ಬದಲಾವಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಡೆದಂಥ ವಿಧಾನಸಭಾ ಚುನಾವಣೆಯ ವೇಳೆ ಪ್ರತಿಯೊಬ್ಬ ಆಕಾಂಕ್ಷಿಯೂ ಕೂಡ ಅವ್ರಿಗೆ ಅರ್ಜಿ ಹಾಕಬೇಕಿತ್ತು KPCCಗೆ. ಆ ಒಂದು ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಒಂದಿಷ್ಟು ಹಣವನ್ನು ಕಟ್ಟಿ ಅವರು ಅರ್ಜಿಯನ್ನು ಸಲ್ಲಿಸಬೇಕಿತ್ತು. ಅದೇ ರೀತಿಯ ಒಂದು ಪ್ರಕ್ರಿಯೆಯನ್ನು BBMP ಚುನಾವಣೆಗೂ ಕೂಡ ತಾವು ಮಾಡೋದಾಗಿ, ಅಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಗೂ ಕೂಡ ಮಾಡೋದಾಗಿ ಅವರು ಘೋಷಣೆಯನ್ನು ಮಾಡಿದರು. ಅದರ ಒಂದು ಮುಂದುವರೆದ ಭಾಗ ಎನ್ನುವಂತೆ ಇವತ್ತು ಆಕಾಂಕ್ಷಿಗಳ ಅವರ ಹೆಸರನ್ನು ಬರೆಸ್ಕೊಂಡಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಫಾರ್ಮನ್ನು ವಿತರಣೆ ಮಾಡುವಂಥ ಸಂದರ್ಭದಲ್ಲಿ, ಅವ್ರಿಗೆ ಅರ್ಜಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಬಹುಶಃ ಒಂದಿಷ್ಟು ಹಣವನ್ನು ನಿಗದಿಪಡಿಸಿಕೊಂಡು ಆ ಹಣವನ್ನು ಪಕ್ಷದ ಚಟುವಟಿಕೆಗಾಗಿ ಬಳಸೋದಕ್ಕೆ ಅಥವಾ ಇನ್ನಿತರ ಬೇರೆ ಬೇರೆ ಕಾಂಗ್ರೆಸ್ ಭವನ ಕಟ್ಟೋದಕ್ಕೋ ಅಥವಾ ಇನ್ನಿತರದಕ್ಕೆ ವಿನಿಯೋಗವನ್ನು ಕೂಡ DK ಶಿವಕುಮಾರ್ ಅವರು ಮಾಡಬಹುದು. ಆ ರೀತಿಯ ಹಣವನ್ನು ತೆಗೆದುಕೊಂಡು ಅವರಿಗೆ ಅರ್ಜಿಯನ್ನು ವಿತರಣೆ ಮಾಡಲಾಗತ್ತೆ. ವಿತರಣೆ ಮಾಡಿದಂಥ ಅರ್ಜಿಗಳಲ್ಲಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅವರಲ್ಲಿ ಯಾರು ಸಮರ್ಥರಿದ್ದಾರೆ, ಅಲ್ಲಿ ಮೀಸಲಾತಿಯನ್ನು ನೋಡಿಕೊಂಡು ಯಾರು ಸಮರ್ಥರಿದ್ದಾರೆ ಆ ಎಲ್ಲ ರೀತಿಯ ಲೆಕ್ಕಾಚಾರವನ್ನು ಹಾಕ್ಕೊಂಡು ಫೈನಲ್ ಆಗಿ ಟಿಕೆಟನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಈಗಾಗಲೇ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಒಂದು ಕಡೆ 5 ಪಾಲಿಕೆಯ ಚುನಾವಣೆಯನ್ನು DK ಶಿವಕುಮಾರ್ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಈಗಾಗಲೇ ಅವ್ರಿಗೆ ಅನಿವಾರ್ಯವೂ ಕೂಡ ಆಗಿದೆ ಈ ಒಂದು GBA ಚುನಾವಣೆ. ಬೆಂಗಳೂರು ಉಸ್ತುವಾರಿ ಸಚಿವರು ಇರುವಂಥ ಕಾರಣಕ್ಕಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ಗೆದ್ದು ಅವರ ಸಾಮರ್ಥ್ಯ ಇನ್ನೊಮ್ಮೆ ತೋರ್ಪಡಿಸಬೇಕಾದಂಥ ಅನಿವಾರ್ಯತೆ DK ಶಿವಕುಮಾರ್ ಅವರಿಗೆ ಈಗ ಬಂದಿದೆ ಅಂತ ಹೇಳ್ಬೋದು. ಅಂದರೆ CM ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಶತಪ್ರಯತ್ನವನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ ಎದುರಾಗಿದೆ. ಜೊತೆಗೆ BBMPಯನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮಾಡೋದಕ್ಕೆ DK ಶಿವಕುಮಾರ್ ಅವರು ಹರಸಾಹಸನ ಪಟ್ಟರು. ಸಾಕಷ್ಟು ವಿರೋಧದ ನಡುವೆಯೂ ಕೂಡ BBMPಯನ್ನು ವಿಭಜನೆ ಮಾಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮಾಡಿ 5 ಪಾಲಿಕೆಯನ್ನು ಕೂಡ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಈ ಪಾಲಿಕೆ ವಿಭಜನೆ ಆದ ನಂತರದಲ್ಲಿ ಮೊದಲ ಚುನಾವಣೆ ಬರ್ತಾ ಇದೆ. ಆ ಚುನಾವಣೆಯನ್ನು ಗೆಲ್ಲಬೇಕಾಗಿದೆ. ಆ ಚುನಾವಣೆಯನ್ನು ಗೆದ್ದು ತನ್ನ ಸಾಮರ್ಥ್ಯ ಏನು ಅನ್ನೋದನ್ನು ಕೂಡ ತೋರ್ಪಡಿಸಬೇಕಾಗಿದೆ. ಇದೆಲ್ಲ ಕಾರಣಕ್ಕಾಗಿ DK ಶಿವಕುಮಾರ್ ಅವರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ ಬಹಳ ಒಂದು ಪ್ರತಿಷ್ಠೆಯಾಗಿದೆ. ಪ್ರತಿಷ್ಠೆಯ ಚುನಾವಣೆಯನ್ನು ಗೆಲ್ಲೋದಕ್ಕೆ DK ಶಿವಕುಮಾರ್ ಈಗಾಗಲೇ ಪ್ರಯತ್ನವನ್ನು ಪಡ್ತಾರೆ. ಇನ್ನೊಂದು ಕಡೆ BJP ಮತ್ತು JDS ಪಕ್ಷವು ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಯನ್ನು ಗೆಲ್ಲೋದಕ್ಕೆ ಬೇರೆ ಬೇರೆ ರೀತಿಯ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅವರಲ್ಲಿ ಇನ್ನೂ ಗೊಂದಲ ಇರುವಂಥದ್ದು ಏನಪ್ಪ ಅಂತಂದರೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಯನ್ನು ಒಟ್ಟಿಗೆ ನಾವು ಸ್ಪರ್ಧೆ ಮಾಡಬೇಕು ಅಥವಾ ಈ ಎರಡು ಪಕ್ಷ ಅಂದರೆ JDS ಮತ್ತು BJP ಸ್ವತಂತ್ರವಾಗಿ ಸ್ಪರ್ಧೆಯನ್ನು ಮಾಡಬೇಕು ಅನ್ನುವಂಥ ಗೊಂದಲ ಆ ಎರಡು ಪಕ್ಷದ ನಡುವೆ ಇದೆ. ಅವರು ಅಲಯನ್ಸ್ ಆಗಿದ್ದರೂ ಕೂಡ ಅವರಿಗೆ ಈ ವಿಚಾರದಲ್ಲಿ ಸ್ಪಷ್ಟತೆ ಇದುವರೆಗೂ ಕೂಡ ಇಲ್ಲ. ಈ ಒಂದು ಸ್ಪಷ್ಟತೆ ಇಲ್ಲದಿರುವಂಥ ಸಂದರ್ಭದಲ್ಲಿಯೇ ಕಾಂಗ್ರೆಸ್ ಪಕ್ಷ ಮಾತ್ರ ಈ ಚುನಾವಣೆಯನ್ನು ಗೆಲ್ಲೋದಕ್ಕೆ ಶತಪ್ರಯತ್ನ ಮಾಡ್ತಾ ಇದೆ. ಈಗಿಂದಲೇ ಚಟುವಟಿಕೆಗಳನ್ನು ಆರಂಭ ಮಾಡ್ತಾ ಇದೆ. ಪಕ್ಷದ ಹಂತದಲ್ಲಿ ಅಂದರೆ ವಾರ್ಡ್ ಹಂತದಲ್ಲಿಯೂ ಕೂಡ ಪಕ್ಷವನ್ನು ಸಂಘಟನೆ ಮಾಡಿ ಚುನಾವಣೆ ಯಾವಾಗ ಘೋಷಣೆ ಆಗುತ್ತೋ ಆ ಒಂದು ಘೋಷಣೆ ಆದಂಥ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ತಕ್ಷಣಕ್ಕೆ. ಜೊತೆಗೆ ಯಾವುದೇ ರೀತಿಯ ಗೊಂದಲಗಳಾಗದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಸರಿಸುಮಾರು 5 ಪಾಲಿಕೆಯಲ್ಲಿ 3 ಪಾಲಿಕೆಯನ್ನಾದರೂ ಗೆಲ್ಲಬೇಕು ಅನ್ನುವಂಥ ರೀತಿಯಲ್ಲಿ ಲೆಕ್ಕಾಚಾರವನ್ನು ಕಾಂಗ್ರೆಸ್ ಪಕ್ಷ ಹಾಕಿದಂತೆ ಕಾಣಿಸ್ತಾ ಇದೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ಯಶಸ್ಸನ್ನು ಕಾಣುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಈಗಿಂದಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಗೆ ಕಾಂಗ್ರೆಸ್ ಸಿದ್ಧತೆಯನ್ನು ಆರಂಭ ಮಾಡಿಕೊಂಡಿದೆ. ಈಗಾಗಲೇ ವಾರ್ಡ್ ವಾರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆಯನ್ನು ಕೂಡ ಅವರು ಮಾಡಿಕೊಂಡಿದ್ದಾರೆ. ಪಕ್ಷದ ಚಟುವಟಿಕೆಯ ಆರಂಭ ಮಾಡಿದ್ದಾರೆ. ಜೊತೆಗೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಸಿದ್ಧಪಡಿಸೋದಕ್ಕೆ KPCC ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಕ್ಯಾಮರಾ ಪರ್ಸನ್ ವಸಂತ್ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.